ಇನ್ಫೋಸಿಸ್, ಟಿಸಿಎಸ್, ಟೆಕ್ ಮಹಿಂದ್ರ ಸೇರಿದಂತೆ ಭಾರತದ ಐಟಿ ಸ್ಟಾಕ್ ಗಳು 5-6% ಎಲ್ಲ ಡೌನ್ ಆಯಿತು. ಇದಕ್ಕೆ ಕಾರಣ ಕಂಪನಿ ಏನಾದ್ರು ಲಾಸ್ ಮಾಡ್ಕೊಂತ ಅಥವಾ Q3 ರಿಸಲ್ಟ್ ಏನಾದ್ರು ಚೆನ್ನಾಗಿ ಬಂದಿಲ್ವಾ? ಯಾವುದೂ ಅಲ್ಲ. 2 ರೀಸನ್ ಇಂದ ಈ ತರ ಆಗಿರುವಂತದ್ದು. ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇರುತ್ತೆ, ಎಂಡ್ ವರ್ಗು ನೋಡಿ. ಫಸ್ಟ್ ನೇ ರೀಸನ್, ಅಮೆರಿಕ ತನ್ನ ಒಂದು ಜಾಬ್ಸ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಪ್ರತಿ ತಿಂಗಳು ಅಮೆರಿಕ ಸರ್ಕಾರ ಜಾಬ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುತ್ತೆ. ಅದರಲ್ಲಿ 2 ಮುಖ್ಯವಾಗಿರುವಂತಹ ವಿಷಯ ಎಲ್ಲ ಇರುತ್ತೆ. ಫಸ್ಟ್ ನೇದು ಎಷ್ಟು ಹೊಸ ಉದ್ಯೋಗಗಳು ಸೃಷ್ಟಿ ಆಗಿದಾವೆ, ಸೆಕೆಂಡ್ ನೇದು ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ಅಂತ ಹೇಳಿ. ಈ ಸಲ ಅಮೆರಿಕದ ಉದ್ಯೋಗಗಳ ಸಂಖ್ಯೆ ತುಂಬಾನೇ ಜಾಸ್ತಿ ಇರುವಂತದ್ದು. ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಂದ್ಬಿಟ್ಟು 4.3 ಇರುವಂತದ್ದು, ಅಂದ್ರೆ ಲಾಸ್ಟ್ ಟೈಮ್ ಕಿನ್ನ ಕಡಿಮೆ ಆಗಿದೆ. ನೀವ್ ಅನ್ಕೋಬಹುದು ಇದು ಒಳ್ಳೆ ಸುದ್ದಿ, ಕೆಲಸ ಇದ್ರೆ ಎಲ್ಲರ ಹತ್ರ ದುಡ್ಡು ಇರುತ್ತೆ, ದುಡ್ಡಿದ್ರೆ ಇನ್ವೆಸ್ಟ್ ಮಾಡ್ತಾರೆ, ಏನಾದ್ರು ಪರ್ಚೇಸ್ ಮಾಡ್ಕೊಳ್ತಾರೆ, ಇದರಿಂದಾಗಿ ಎಕನಾಮಿಕ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ. ಎಸ್, ಎಕಾನಮಿ ಏನಾದ್ರು ಸ್ಟ್ರಾಂಗ್ ಆದ್ರೆ ಆ ದೇಶದ ಮೇಲೆ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆದ್ರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ RBI ತನ್ನ ಒಂದು ರೇಪೋ ರೇಟ್ ಎಲ್ಲ ತರುತ್ತೆ, ಅಂದ್ರೆ ಬಡ್ಡಿ ಎಲ್ಲ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಮಾಡುತ್ತಲ್ಲ. ಸೇಮ್ US ಸರ್ಕಾರದಲ್ಲೂ ಕೂಡ ಅದೇ ತರ ಒಂದು ಸಿಸ್ಟಮ್ ಇದೆ. ಫೆಡ್ ರಿಸರ್ವ್ ಬ್ಯಾಂಕ್ ಅಂತ ಇದೆ. ಈ ಒಂದು ಬ್ಯಾಂಕ್ ಏನ್ ಮಾಡುತ್ತಂದ್ರೆ ಲಾಸ್ಟ್ ಟೈಮ್ ಏನೆಲ್ಲ ಬಡ್ಡಿ ದರ ಇತ್ತಲ್ಲ ಅದನ್ನ ಜಾಸ್ತಿ ಮಾಡುತ್ತೆ, ಇಲ್ಲ ಅಂತಂದ್ರೆ ಮಾಡದೇನೆ ಇರುತ್ತೆ. ಒಂದ್ ವೇಳೆ ಫೆಡ್ ರೇಟ್ ಏನಾದ್ರು ಇನ್ಕ್ರೀಸ್ ಮಾಡಿದ್ರೆ ನಮ್ಮ ಇಂಡಿಯನ್ IT ಇಂಡಸ್ಟ್ರಿ ಬರುವಂತಹ ಅಂದ್ರೆ USA ದಿಂದ ಬರುವಂತಹ ಆರ್ಡರ್ಸ್ ಎಲ್ಲ ಬ್ಲಾಕ್ ಆಗುತ್ತೆ. ಇದರಿಂದಾಗಿ ಸ್ಟಾಕ್ ಎಲ್ಲ ಡೌನ್ ಆಗುತ್ತೆ. ಮತ್ತೆ ಇನ್ವೆಸ್ಟರ್ ಕೂಡ ಯಾವುದೇ ರೀತಿ ಇದಕ್ಕೆ ಆರ್ಡರ್ಸ್ ಇಲ್ಲ, ರೆವೆನ್ಯೂ ಆಗ್ತಾ ಇಲ್ಲ, ಸೇಲ್ಸ್ ಆಗ್ತಾ ಇಲ್ಲ ಅಂತ ಹೇಳಿ ಪ್ಯಾನಿಕ್ ಇಂದ ಡೌನ್ ಆಗಿತ್ತು ಇವತ್ತು. ಇನ್ನು ಸೆಕೆಂಡ್ ಅದು ಮೇನ್ ರೀಸನ್ ಮತ್ತೆ ಲೈಫ್ ಲಾಂಗ್ ದೊಡ್ಡ ರೀಸನ್ IT ಕಂಪನಿಗೆ ಅಂದ್ರೆ AI. ಯಾಕಂತಂದ್ರೆ ಇನ್ಫೋಸಿಸ್, ವಿಪ್ರೋ, TCS ಇವೆಲ್ಲ ಹಳೆ ಕಂಪನಿ. ಇವರೆಲ್ಲ ಮನುಷ್ಯರಿಂದ ಸಾಫ್ಟ್ವೇರ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ, USA, ಯುರೋಪ್ ಅಂತ ಕಂಟ್ರಿಗಳಿಗೆ ಸೆಲ್ ಮಾಡ್ತಾರೆ. ಬಟ್ ಇವಾಗ AI ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಒಂದ್ ಕಂಪನಿಯಲ್ಲಿ 100 ಜನ ಕೆಲಸ ಮಾಡ್ತಿದ್ರು ಒಂದು ಸಾಫ್ಟ್ವೇರ್ ಮೇಲೆ ಅಂತಂದ್ರೆ AI ಬಂದ್ಮೇಲೆ ಅದು ಓನ್ಲಿ 40 ಜನ ಇದ್ರೆ ಸಾಕು, ಲೋ ಕಾಸ್ಟ್ ಅಲ್ಲಿ ಸಾಫ್ಟ್ವೇರ್ ರೆಡಿ ಮಾಡುತ್ತೆ, ಮತ್ತೆ ಆ ಒಂದು ಪ್ರಾಫಿಟ್ ಕೂಡ ಗೇನ್ ಮಾಡುತ್ತೆ. ಇದರಿಂದಾಗಿ AI ಅನ್ನೋದು ಈ ಒಂದು ಕಂಪನಿಗಳಿಗೆ ದೊಡ್ಡ ತಲೆನೋವಾಗಿದೆ. ಈ 2 ರೀಸನ್ ಇಂದ IT ಸ್ಟಾಕ್ ಗಳೆಲ್ಲ ಇವತ್ತು ಡೌನ್ ಎಲ್ಲ ಹೋಯಿತು. ಇದೇ ತರ ಇನ್ಫಾರ್ಮೇಶನ್ ಕನ್ನಡದಲ್ಲಿ ಬೇಕಾದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.